ಶುಭೋದಯ. ಎಲ್ರು ಹೇಗಿದ್ದೀರಾ? ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೇಲೆ ಮಕ್ಕಳನ್ನ ಕೂಡಾಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಅಮ್ಮ ಮನೆಗೆ ಸ್ವಲ್ಪ ದಿನ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಹೋಗ್ಬೇಕಾದ್ರೆ ಈ ಗ್ರೀನರಿ ನೋಡೋದೇ ಒಂದ್ ತುಂಬಾನೇ ಖುಷಿ. ಈ ಟ್ರಾಫಿಕ್ ಮಧ್ಯ ಈ ಸೌಂಡು ಇದೆಲ್ಲ ಕೇಳ್ತಾ ಕೇಳ್ತಾ ಹಕ್ಕಿ ಕಲರವ ಅದೆಲ್ಲ ಮರ್ತೇ ಹೋಗಿತ್ತು. ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ಈ ಗ್ರೀನರಿ ಇದೆಲ್ಲ ನೋಡ್ತಾ ಹಕ್ಕಿ ಸೌಂಡು, ಕೋಗಿಲೆ ಕೂಗೋದು ಇದೆಲ್ಲ ಕೇಳ್ತಿದ್ರೆ ಮನ್ಸಿಗೆ ಒಂಥರ ಎಷ್ಟೇ ನೋವಿದ್ರು, ಎಷ್ಟೇ ಸಮಸ್ಯೆಗಳಿದ್ರು ಅದೆಲ್ಲ ಮರ್ತು ಮುಂಚೆ ಪಿಕಾಕ್ ನೋಡಕ್ಕೆ ಸಿಗ್ತಿರ್ಲಿಲ್ಲ ಹಳ್ಳಿ ಕಡೆ. ಆದ್ರೆ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಎಲ್ ನೋಡಿದ್ರು ಕಾಣಿಸುತ್ತೆ. ಆ ರೆಕ್ಕೆ ತೆಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಅದೆಲ್ಲ ನೋಡಕ್ಕೆ ಖುಷಿ. ಬಟ್ ನಾನು ವಿಡಿಯೋ ಮಾಡೋಷ್ಟ್ರಲ್ಲಿ ಅದ್ ಮಿಸ್ ಆಗೋಯ್ತು. ಹಾಗಾಗಿ ಇದ್ರಲ್ಲಿ ಅಪ್ಲೋಡ್ ಮಾಡಿಲ್ಲ. ಇದು ಕಾಟನ್ ನೋಡಿ. ಊರ್ ಕಡೆ ಕಾಟನ್ ನಾವು ಕೊಳ್ಳೋದೇ ಇಲ್ಲ. ಒಂದ್ ಗಿಡ ಹಾಕ್ಬಿಟ್ರೆ 5 ಮನೆಗಾಗುತ್ತೆ ಅಷ್ಟ್ ಕಾಟನ್. ಬೀಜ ಒಂದ್ ಬಿಡ್ಸಿಟ್ಕೊಂಡ್ರೆ ಆಯ್ತು. ಮಳೆ ಬಂದಿದ್ರಿಂದ ಎಲ್ಲಾ ಗಿಡಗಳು ಹಸ್ರಾಗಿ ಕಾಣ್ತಿತ್ತು. ಎಲ್ಲೂ ಒಂಚೂರು ಮಣ್ಣಿರ್ಲಿಲ್ಲ. ನೀಟಾಗಿ ಮಳೆ ಬಂದಿರೋದ್ರಿಂದ ಧೂಳು ಮಣ್ಣು ಎಲ್ಲ ಹೋಗಿ ತುಂಬಾನೇ ಚೆನ್ನಾಗ್ ಕಾಣ್ತಿತ್ತು. ಮಳೆಗಾಲ ತರ ಆಗ್ಬಿಟ್ಟಿದೆ ಡೈಲಿ ಮಳೆ ಬರೋದ್ರಿಂದ. ನಮ್ಮನೇಲಿ ಒಂದ್ ಪುಟಾಣಿ ಪಾಪು ಇದೆ. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಟೈಮ್ ಹೇಗ್ ಹೋಗ್ಬಿಡುತ್ತೋ ಗೊತ್ತೇ ಆಗಲ್ಲ. ಈ ತರ ನೋಡಿ ಮನೇಲಿ ಹಸು, ನಮ್ ಮನೇಲಿ ನಾನ್ ಚಿಕ್ಕ ಹುಡ್ಗಿ ಇದ್ದಾಗ್ಲಿಂದ ಇದೇ ತರ ಹಸುನೇ ಇರೋದು. ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಮಟನ್ ಸಾಂಬಾರ್ ಮಾಡ್ತಾರೆ. ಹಾಗೆ ನಮ್ ಮನೇಲಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಹೇಗ್ ಮಾಡೋದು ನೋಡೋಣ ಬನ್ನಿ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದ್ ದೊಡ್ಡ ಪೀಸ್ ಚಕ್ಕೆ, 5ರಿಂದ 6 ಲವಂಗ, 3 ದಪ್ಪ ಈರುಳ್ಳಿ ಸೇರ್ಸ್ಕೊಂಡಿದೀನಿ ಉದ್ದುದ ಹಚ್ಕೊಂಡು, 7ರಿಂದ 8 ಖಾರ ಮೆಣಸಿನ್ಕಾಯಿ, 4 ಬೇಡ್ಗೆ ಮೆಣಸಿನ್ಕಾಯಿ, 2 ದಪ್ಪ ಪೀಸ್ ಶುಂಠಿ ಸೇರ್ಸ್ಕೊತಿದೀನಿ. ಇಷ್ಟನ್ನು ಮೀಡಿಯಂ ಉರಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದ್ ದಪ್ಪ ಬೆಳ್ಳುಳ್ಳಿ ಕೂಡ ನೀಟಾಗಿ ಸಿಪ್ಪೆ ಸುಲ್ದು ಸೇರ್ಸ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೇರ್ಸ್ಕೊತಿದೀನಿ. ನಂತರ ಹಾಗೆ ಒಂದ್ ಮೀಡಿಯಂ ಸೈಜ್ ಉದ್ದುದ್ದ ಹಚ್ಕೊಂಡಿರೋ ಅಂತ ಟೊಮೆಟೊ ಕೂಡ ಸೇರ್ಸ್ಕೊಂಡಿದೀನಿ. ಹಾಗೆ 1/2 ಸ್ಪೂನು ಟರ್ಮರಿಕ್ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರ್ಸ್ಕೊಂಡಾಗ ಟೊಮೆಟೊ ಬೇಗ ಮೆತ್ತವಾಗುತ್ತೆ. ನಂತರ ಒಂದ್ ಸ್ಮಾಲ್ ಬೌಲು ಕಾಯಿ ತುರಿ ಸೇರ್ಸ್ಕೊತಿದೀನಿ. ಇದನ್ನು ಸ್ವಲ್ಪ ಫುಲ್ ಸಿಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನು 1 ಕೆಜಿ ಮಟನ್ಗೆ 2 ಸ್ಪೂನು ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ. ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂದ್ರೆ ಇನ್ನೊಂದ್ ಸ್ಪೂನ್ ಎಕ್ಸ್ಟ್ರಾ ಸೇರ್ಸ್ಕೋಬಹುದು. ನಾನ್ ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡ್ಕೊಳೋದ್ರಿಂದ ಇಲ್ಲಿ 3 ಸ್ಪೂನ್ ಧನಿಯಾ ಸೇರ್ಸ್ಕೊತಿದ್ದೀನಿ. ಹಾಗೆ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ, ಅದು ಚಿಟ್ಲಾದ ನಂತರ ಸ್ವಲ್ಪ ಕರಿಬೇವು, ಹಾಗೆ ಹಚ್ಚಿಟ್ಟಿರೋ ಅಂತ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸೇರ್ಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದ್ 5 ನಿಮಿಷ ಫ್ರೈ ಮಾಡ್ಕೊಂಡು ನೀಟಾಗಿ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ತೊಳ್ದಿಟ್ಕೊಂಡಿರೋ ಅಂತ ಮಟನ್ ಸೇರ್ಸ್ಕೊತಿದೀನಿ. ಮಟನ್ ತುಂಬಾ ಕೆಂಪಗಿತ್ತು. ಅದು ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿ ಸೇರಿಸಿದಾಗ ಅದು ರುಚಿನೂ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಎಲ್ಲ ಇರಲ್ಲ. ನೀಟಾಗಿ ವಾಶ್ ಆಗುತ್ತೆ. ನಾನಿಲ್ಲಿ 1 ಕೆಜಿ ಮಟನ್ ಸೇರ್ಸ್ಕೊತಿದ್ದೀನಿ. ನೀಟಾಗಿ ಒಂದ್ 5 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಿತ್ತು ಕೊಬ್ಬು ನಾನು ಸ್ವಲ್ಪ ಹಾಕೊಂಡಿದೀನಿ. ಇನ್ನು ಜಾಸ್ತಿ ಇತ್ತು, ಸ್ವಲ್ಪ ತೆಗ್ದ್ಬಿಟ್ಟಿದೀನಿ. ಜಾಸ್ತಿ ಹಾಕೊಂಡಾಗ ತುಂಬಾ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಸಾಂಬಾರೆಲ್ಲ ಜಿಡ್ಡಾಗುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಇನ್ನು ಇದ್ರಲ್ಲಿ ಅರ್ಧ ಸೇರ್ಸ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಸೇರ್ಸ್ಕೊಂಡೆ. ಆದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿ ಸೇರ್ಸ್ಕೊಂಡೆ. ಒಂದ್ 5 ನಿಮಿಷ ಸಿಮ್ಮಲ್ಲಿ ಇಟ್ಟಾಗ ಅದ್ರಲ್ಲಿ ನೀರ್ ಬಿಟ್ಕೊಳುತ್ತೆ. ನೀರ್ ಬಿಟ್ಕೊಂಡ ತಕ್ಷಣ ಏನ್ ಮಸಾಲ ಎಲ್ಲ ರುಬ್ಬಿಟ್ಕೊಂಡಿದ್ವಾ ಅದೆಲ್ಲ ಸೇರ್ಸ್ಕೋಬೇಕು. ಸೇರ್ಸ್ಕೊಂಡು ಒಂದ್ 5 ನಿಮಿಷ ಹಾಗೆ ನೀರ್ ಹಾಕ್ತಿದ್ದಂಗೆ
ಫ್ರೈ ಮಾಡ್ಕೋಬೇಕು. ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಳುತ್ತೆ. ಇವಾಗ್ಲೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮಸಾಲಾ ಜೊತೆ 5ರಿಂದ 10 ನಿಮಿಷ ಮೀಡಿಯಂ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಅದು ಸ್ವಲ್ಪ ಬೇಗ ಉಪ್ಪು ಖಾರ ಮಟನ್ಗೆ ಸೇರ್ಕೊಳುತ್ತೆ. ಆಮೇಲೆ ನಮ್ಗೆ ಸಾಂಬಾರ್ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ನೋಡಿ, ಈಗ್ಲೇ ಉಪ್ಪು ಹಾಕ್ಬಿಡ್ತೀನಿ ನಾನು, ನೀಟಾಗಿ ಅದು ಹಿಡ್ಕೊಳುತ್ತೆ. ದೆನ್ ಸಾಂಬಾರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರಿಸ್ಕೊಂಡು ಒಂದ್ 5 ನಿಮಿಷ ಕುದಿಸಿ ಉಪ್ಪು ಖಾರ ಸರಿಗಿದೆ ನೋಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಉರಿಲಿ 5 ವಿಜಿಲ್ ಕೂಗ್ಸಿದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಇದು ಮುದ್ದೆ ಜೊತೆ ಪರ್ಫೆಕ್ಟ್ ಸೂಪರ್ ಕಾಂಬಿನೇಷನ್. ಅದನ್ನ ಮತ್ತೆ ಬೌಲ್ಗೆ ಹಾಕೊಂಡು ಅದು ಎಣ್ಣೆ ಬಿಟ್ಕೊಂಡಿತ್ತು ಒಂದ್ 5 ನಿಮಿಷ ಕುದಿಸಿದಾಗ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಸಾಂಬಾರು, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ ಮುದ್ದೆ ಜೊತೆ ನೀಟಾಗಿ ಒಂದ್ 3 ಪೀಸ್ ಹಾಕೊಂಡ್ ಸಾಂಬಾರ್ ತಿಂತಿದ್ರೆ ಸಾಕು, ಏನು ಬೇಡ ಅನ್ಸುತ್ತೆ. ನಮ್ಮನೇಲಿ ಈ ರೀತಿ ಮಾಡಿದ್ವಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್. ನಿಮ್ ಮನೇಲೆಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಪ್ಲೀಸ್ ನಮ್ ಚಾನೆಲ್ನ ಲಾಂಗ್ ವಾಕ್ ಹೋಗಿ ತುಂಬಾ ದಿನ ಆಯ್ತು. ಸಂಜೆ ಮೇಲೆ ಒಂದ್ ಲಾಂಗ್ ವಾಕ್ ಹೋಗೋಣ ಅಂತ ಹೋದ್ವಿ. ಮಳೆ ಹುಯ್ದು ನಿಂತಿದ್ರಿಂದ ತುಂಬಾನೇ ತಂಪಾಗಿತ್ತು ವೆದರ್. ಲಾಂಗ್ ವಾಕ್ ಹೋಗೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಇಲ್ಲಿ ಪಾರ್ಕ್ ಅಲ್ಲಿ ಎಷ್ಟು ರೌಂಡ್ ಹೊಡೆದ್ರು ಆತರ ಖುಷಿ ಸಿಗಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓಡಾಡ್ತಿದ್ ಬಸ್ಸು ಮತ್ತೆ ಮೆಮೊರಿ ಎಲ್ಲ ವಾಪಸ್ ಆಯ್ತು. ಈಗ ಮಾವಿನ ಸೀಸನ್ ಇರೋದ್ರಿಂದ ಎಲ್ಲಾ ಗಿಡದಲ್ಲೂ ಎಲ್ಲಿ ನೋಡಿದ್ರು ಮಾವಿನಕಾಯಿ ನೋಡಕ್ಕಂತೂ ತುಂಬಾ ಖುಷಿ. ಎಷ್ಟು ಒಂದು ಪುಟ್ಟು ಗಿಡ ಇದ್ರು ಆ ಎಲೆಗೂ ಮಾವಿನಕಾಯಿ ಬಿಟ್ಟಿರುತ್ತೆ. ಅದನ್ನ ನೋಡೋದೇ ಒಂದ್ ಖುಷಿ. ಯಾರಿಗೆಲ್ಲ ಹಳ್ಳಿ ವಾತಾವರಣ ಇಷ್ಟ ಕಮೆಂಟ್ ಮಾಡಿ. ಈ ವೆದರು ಈ ಖುಷಿ ಎಲ್ಲ ಸಿಗೋದು ಹಳ್ಳಿ ಕಡೆ ಹೋದಾಗ್ಲೇ. ನಾವು ಎಲ್ಲೇ ಮಾಲ್ಗೆ ಹೋಗ್ಲಿ ಏನೇ ಹೋಗ್ಲಿ ಈ ತರ ಖುಷಿ ಸಿಗಲ್ಲ. ತುಂಬಾನೇ ಎಂಜಾಯ್ ಮಾಡ್ಕೊಂಡು 1.5 ಅವರ್ ವಾಕ್ ಹೇಗೋಯ್ತೋ ಗೊತ್ತೇ ಆಗ್ಲಿಲ್ಲ. ಎಲ್ಲಿ ನೋಡಿದ್ರು ಬಾಳೆ ತೋಟ, ಅಡಕೆ ತೋಟ, ಬಾಳೆಗೊನೆಗಳಂತೂ ಕೈಗೆ ಸಿಗುತ್ತೆ ಆ ತರ ಬಿಟ್ಟಿದೆ. ಹಾಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಇಷ್ಟೇ ಆಗಿತ್ತು. ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಿತ್ತು. ಇಲ್ಲಿ ಮನೆ ಹತ್ರ ಈ ತರ ದಾಸವಾಳ ಗಿಡ ಆದ್ರೂ ತುಂಬಾನು ಹೂವು. ಎಷ್ಟು ದೇವ್ರಿಗಿಟ್ರು 5 ಮನೆಗೆ ಇಡ್ಬೋದು ಆ ತರ ಬಿಡುತ್ತೆ. ಅಷ್ಟ್ ಚೆನ್ನಾಗಿತ್ತು. ಈ ಸನ್ಲೈಟ್ ನೋಡಿ ಎಷ್ಟ್ ಚೆನ್ನಾಗ್ ಬಂದಿತ್ತು. ಸೂರ್ಯ ಮುಳುಗೋ ಟೈಮ್ ಅಲ್ಲಿ ವಾಕ್ ಮಾಡಿದ್ರೆ ಈ ತರ ಸನ್ಲೈಟ್ ನೋಡ್ಬೋದು. ಅಷ್ಟು ಖುಷಿ ಆಯ್ತು. ಇದು ನಮ್ಮ ಮನೆ ಹಿಂದೆ ಜಾಗ. ಇದ್ರಲ್ಲಿ ಮುಂಚೆ ತುಂಬಾ ಸೊಪ್ಪು ಎಲ್ಲ ಅಲ್ಲೇ ಬೆಳ್ಕೊತಿದ್ವಿ. ಬಟ್ ಇವಾಗ ಮಕ್ಳಿರೋದ್ರಿಂದ ಬ್ಯುಸಿ ಆಗಿ ಟೈಮ್ ಸಿಗಲ್ಲ ಮಕ್ಳನ್ನ ನೋಡ್ಕೊಳಕ್ಕೆ. ಹಾಗಾಗಿ ಒಂದೆರಡು ಸಪೋಟ, ಪಪ್ಪಾಯ, ತೊಂಡೆಕಾಯಿ ಗಿಡ, ಮಾವಿನ ಗಿಡ ಇಷ್ಟು ಮಾತ್ರ ಇತ್ತು. ನಾನ್ ಚಿಕ್ಕ ವಯಸ್ಸಿಂದಾನು ಇದೇ ತರ ಹಸು, ಈ ಕಲರ್ ಬಿಟ್ಟು ನಮ್ಮ ಮನೇಲಿ ಬೇರೆ ಕಲರ್ ಹಸು ಇಲ್ಲೇ ಇಲ್ಲ. ಇದೇ ತರ ಅದು ಹಾಯೋದು ಇಲ್ಲ. ಎಷ್ಟು ಸಾಫ್ಟ್ ಅಂದ್ರೆ ತುಂಬಾ ಮುದ್ದಾಡ್ಬೇಕು ಅನ್ಸುತ್ತೆ ಅದನ್ನ ನೋಡಿದ್ರೆ. ಇಲ್ಲೆಲ್ಲ ಪಿಕಾಕುಗಳು ತುಂಬಾ ಓಡಾಡ್ತಿತ್ತು. ಬಟ್ ನಾನು ಹೋದಾಗ ಜಸ್ಟ್ ವಿಡಿಯೋ ಮಾಡೋಣ ಅನ್ನಷ್ಟರಲ್ಲಿ ಜಸ್ಟ್ ಮಿಸ್ ಆಗೋಯ್ತು. ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆದ್ರೂ ಪಿಕಾಕ್ಸ್ ಬರಲೇ ಇಲ್ಲ. ಟೈಮ್ ಆಗೋಯ್ತು ಅಂತ ಮತ್ತೆ ಮನೆ ಕಡೆ ವಾಪಸ್ ಆದ್ವಿ. ಮಕ್ಳಿಗಂತೂ ಮನೇಲಿ ಇದು ಹೊರ್ಗಡೆ ಕರ್ಕೊಂಡೋದ್ರೆ ಏನೋ ಖುಷಿ. ಚಿಕ್ಕ ಪುಟ್ಟದನ್ನು ತುಂಬಾನೇ ಎಂಜಾಯ್ ಮಾಡ್ತಾರೆ. ಮನೇಲಿದ್ರೆ ಬರೀ ಮೊಬೈಲ್ ನೋಡೋದು, ಟಿವಿ ನೋಡೋದು ಮತ್ತೆ ಜಗಳ ಆಡೋದು ಇಷ್ಟೇ ಆಗಿರುತ್ತೆ ಅವ್ರ ಪ್ರಪಂಚ. ಹೊರ್ಗಡೆ ಬಂದಾಗ್ಲೇ ಗೊತ್ತಾಗುತ್ತೆ. ಹಾಗೆ ಸಮ್ಮರ್ ಆಗಿರೋದ್ರಿಂದ ಸಂಜೆ ಮೇಲೆ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡಿದ್ವಿ. ನಾನಿಲ್ಲಿ 1/2 ಲೀಟರ್ ಹಾಲ್ ತಗೋತಾ ಇದ್ದೀನಿ. ಅದಕ್ಕೆ ಒಂದ್ ದೊಡ್ಡ ಬೌಲು ಶುಗರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಶುಗರ್ ಕಡಿಮೆ ಹಾಕಿದ್ರೆ ಐಸ್ ಕ್ರೀಮು ಸಪ್ಪೆ ಸಪ್ಪೆ ಇರುತ್ತೆ.
ಸ್ವಲ್ಪ ಶುಗರ್ ಜಾಸ್ತಿ ಹಾಕಿದ್ರೇನೆ ಐಸ್ ಕ್ರೀಮು ಟೇಸ್ಟಿಯಾಗಿ ಸ್ವೀಟ್ ಆಗಿರುತ್ತೆ. ಕಸ್ಟರ್ಡ್ ಪೌಡರು ಅದೇ ಹಾಲು ಕಾಯಿಸಿಟ್ಟಿರೋದನ್ನ ಸ್ವಲ್ಪ ಆರಿಸಿ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ನೀಟಾಗಿ ಲಮ್ಸ್ ಇಲ್ದಿರೋ ತರ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಏನ್ ಹಾಲು ಕುದಿಸ್ತಿದ್ವೋ ಅದಕ್ಕೆ ಈ ಕಸ್ಟರ್ಡ್ ಪೌಡರ್ ಮಿಲ್ಕ್ ಸೇರಿಸಿದ್ರೆ ಥಿಕ್ಕಾಗಿ ಬಂದ್ಬಿಡುತ್ತೆ. 1-2 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಕನ್ಸಿಸ್ಟೆನ್ಸಿ ಥಿಕ್ ಆಗ್ಬಿಡುತ್ತೆ. ಹಾಗೆ ನೋಡಿ, ಇದು ಆಗಿರೋದು ಹೇಗೆ ಕಂಡುಹಿಡಿಯೋದು ಅಂದ್ರೆ, ನೀಟಾಗಿ ಹಿಂಗ್ ಲೈನ್ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಮಧ್ಯೆ ಎಲ್ಲೂ ಇಲ್ದಿದ್ದಂಗೆ ಲೈನ್ ಬಿದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಮತ್ತೆ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಫ್ರೆಶ್ ಕ್ರೀಮ್ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಇಟ್ಕೋಬೇಕು. ಏನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಹಾಲು ಕಸ್ಟರ್ಡ್ ಪೌಡರ್, ಅದ್ರ ಜೊತೆ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಅಪ್ ಆಗ್ಬೇಕು. ಕಸ್ಟರ್ಡ್ ಪೌಡರ್, ಹಾಲು ಮತ್ತೆ ಫ್ರೆಶ್ ಕ್ರೀಮು. ಈ ತರ ನೀಟಾಗಿ ಮಿಕ್ಸ್ ಮಾಡಿದಾಗ ಎಲ್ಲೂ ಕಲರ್ ವೇರಿಯೇಷನ್ ಕಾಣಲ್ಲ. ಐಸ್ ಕ್ರೀಮ್ ಟೇಸ್ಟ್ ಕೂಡ ಕ್ಲೀನ್ ಆಗಿ ಬರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಓವರ್ ನೈಟ್ ಫುಲ್ಲುನು ರೆಫ್ರಿಜರೇಟರ್ ನಲ್ಲಿ ಇಟ್ರೆ ಮಾರ್ನಿಂಗ್ ಸೆಟ್ ಆಗಿರುತ್ತೆ. ನಾವು ಬೆಳಗ್ಗೆ ಹೊತ್ತು ಮಾಡಿದ್ರೆ ಮತ್ತೆ ಪದೇ ಪದೇ ತೆಗ್ದು ನೋಡ್ತಾ ಇರ್ತೀವಿ. ಆದ್ರೆ ನೈಟ್ ಮಾಡಿಟ್ಬಿಟ್ರೆ ಮಾರ್ನಿಂಗ್ ಅಷ್ಟ್ರಲ್ಲಿ ನೀಟಾಗಿ ಸೆಟ್ ಆಗಿರುತ್ತೆ. ಯಾವಾಗ ಬೇಕೋ ಅವಾಗ ಓಪನ್ ಮಾಡ್ಕೊಂಡು ತಿನ್ಬೋದು. ಅದು ಸ್ವಲ್ಪ ತೆಗ್ದ ತಕ್ಷಣ ಸ್ವಲ್ಪ ಗಟ್ಟಿ ಇರುತ್ತೆ. 1-2 ಮಿನಿಟ್ಸ್ ಬಿಟ್ಟೆ ಪರ್ಫೆಕ್ಟ್ ಆಗಿ ಐಸ್ ಕ್ರೀಮು ಸ್ಕೂಪ್ ತೆಕ್ಕೋಬಹುದು. ನಿಮ್ಗೆ ಏನಾದ್ರು ನಟ್ಸ್ ಬೇಕಂದ್ರೆ ಎಲ್ಲ ನಟ್ಸ್ ಹಾಕೋಬಹುದು. ನಾನಿಲ್ಲಿ ಪಿಸ್ತಾ ಮತ್ತೆ ಬಾದಾಮ್ ನಟ್ಸ್ ಹಾಕೊಂಡು, ಬೇಕಿದ್ರೆ ಚಾಕ್ಲೇಟ್ ಸಿರಮ್ ಕೂಡ ಮೇಲ್ ಹಾಕೋಬಹುದು. ಟೇಸ್ಟಿ ತುಂಬಾನೇ ಎನ್ಹಾನ್ಸ್ ಆಗುತ್ತೆ. ಮನೇಲಿ ಈಸಿಯಾಗಿ ಹೇಗೆ ಐಸ್ ಕ್ರೀಮ್ ಮಾಡೋದು ನೋಡಿದ್ರಲ್ವಾ. ಮತ್ತೆ ಅಷ್ಟ್ರಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ನೋಷ್ಟ್ರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಆಚೆ ಎಲ್ಲ ಕುತ್ಕೊಂಡು ಸ್ವಲ್ಪ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಊರ್ ಕಡೆ ಹೋದಾಗ ಚಂದ್ರನ್ ಬೆಳ್ದಿಂಗಳಲ್ಲೇ ಊಟ ಮಾಡೋದು, ಅದೆಷ್ಟು ಖುಷಿ ಕೊಡುತ್ತೆ ಅಲ್ವಾ. ನಿಮ್ಗೆ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಚಾನಲ್ನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.